ದೋಸೆ ಹಿಟ್ಟಿನಿಂದ ಪಡ್ಡುವನ್ನು ಮಾಡೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಹಿಟ್ಟನ್ನು ಹೇಗೆ ತಯಾರಿಸ್ತೇವೆ ಅದು ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ಸಖತ್ ಟೇಸ್ಟಿ ಮತ್ತು ಸಾಫ್ಟ್ ಆಗಿ ದೋಸೆ ಹಾಗೂ ಪಡ್ಡುವನ್ನು ಮಾಡಲಿಕ್ಕೆ ಹಿಟ್ಟನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಿದ್ದೇವೆ. ಹಾಗೇನೆ ಈ ಹಿಟ್ಟನ್ನು ಬಳಸ್ಕೊಂಡು ಎರಡು ತಿಂಡಿಯನ್ನು ಮಾಡುವುದರ ಬಗ್ಗೆನೂ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಮೊದಲಿಗೆ ನಾವು ಹಿಟ್ಟನ್ನು ತಯಾರಿಸೋಣ. ನಾನಿಲ್ಲಿ ಅಕ್ಕಿಯನ್ನು ಅಳೆದು ಹಾಕ್ಲಿಕ್ಕೆ ಈ ಕಪ್ಪನ್ನು ಉಪಯೋಗಿಸಿಕೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅದರ ತಕ್ಕ ಹಾಗೆ ಕಪ್ನ ಸೈಜನ್ನು ಆರಿಸಿಕೊಳ್ಳಿ. ನಾನೊಂದು ಬೌಲ್ನಲ್ಲಿ 3 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕ್ತೇನೆ. ರೆಸಿಪಿಯಲ್ಲಿ ಹೇಳಿದ ಹಾಗೆ 3 ಕಪ್ ದೋಸೆ ಅಕ್ಕಿ ಬೇಕಾಗಿರೋದ್ರಿಂದ ನಾನಿಲ್ಲಿ ಸಣ್ಣದಾದ ಕಪ್ಪನ್ನೇ ಆರಿಸಿಕೊಂಡಿದ್ದೇನೆ. 3 ಕಪ್ ದೋಸೆ ಅಕ್ಕಿಗೆ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಬೇಕು. ಇದನ್ನು ಸಪರೇಟ್ ಆಗಿ ನೆನೆಬೇಕು ಅಂತ ಇಲ್ಲ, ಇದರೊಟ್ಟಿಗೆನೆ ಹಾಕಿ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಹಾಕಿ. ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಬೀಜಗಳನ್ನು ಹಾಕಬೇಕು. ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ್ಮೇಲೆ ಇದಕ್ಕೆ ನೀರನ್ನು ಹಾಕೊಂಡು ಚೆನ್ನಾಗಿ ತೊಳೆಯಿರಿ. ನಾನು ಇದಕ್ಕೆ 2-3 ಸಲ ನೀರನ್ನು ಹಾಕೊಂಡು ತಿಳಿಯಾದ ನೀರು ಸಿಗುವ ತನಕ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಂಡು ಒಂದು 2-3 ಗಂಟೆನಾದ್ರೂ ನೆನೆಯಲಿಕ್ಕೆ ಬಿಡೋಣ. ಈ ಹಿಟ್ಟನ್ನು ತಯಾರಿಸಲಿಕ್ಕೆ ನಾವು ಕಾಯಿ ತುರಿ ಆಗ್ಲಿ ಅವಲಕ್ಕಿ ಆಗ್ಲಿ ಏನೂ ಬಳಸಿಲ್ಲ. ಆದ್ರೂ ನಾವು ತಯಾರಿಸುವ ದೋಸೆ ಆಗ್ಲಿ ಪಡ್ಡು ಆಗ್ಲಿ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಇದೀಗ ಚೆನ್ನಾಗಿ ನೆಂದು ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ. ನಾವಿದನ್ನು ರುಬ್ಬಿಕೊಳ್ಳೋಣ. ನಾನು ಒಂದೊಂದೇ ಸೌಟು ಅಕ್ಕಿ ಬೇಳೆಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ. ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು 2 ಬ್ಯಾಚ್ಗಳಲ್ಲಿ ರುಬ್ಬಿಕೊಳ್ಬೇಕು. ನಿಮ್ಮ ಹತ್ರ ವೆಟ್ ಗ್ರೈಂಡರ್ ಇದ್ರೆ ಎಲ್ಲವನ್ನು ಒಂದೇ ಸಲ ಹಾಕೊಂಡು ನಯವಾಗಿ ರುಬ್ಬಿಕೊಳ್ಳಿ. ನೆನೆಲಿಕ್ಕೆ ಇಟ್ಟ ನೀರನ್ನೇ ನಾವು ಉಪಯೋಗಿಸಿಕೊಂಡು ಇದನ್ನು ರುಬ್ಬಿಕೊಳ್ಬಹುದು. ಈ ನೀರನ್ನು ಉಪಯೋಗಿಸಿಕೊಂಡು ನೀವು ರುಬ್ಬಿಕೊಂಡ್ರೆ ಹಿಟ್ಟು ಬೇಗನೆ ಹುಳಿಯಾಗ್ಲಿಕ್ಕೆ ಸಹಾಯ ಮಾಡ್ತದೆ. ಇದಕ್ಕೀಗ ಮುಚ್ಚಳವನ್ನು ಹಾಕೊಂಡು ಆದಷ್ಟು ನಯವಾಗಿ ರುಬ್ಬಿಕೊಳ್ತೇನೆ. ನಮ್ದೀಗ 1 ಬ್ಯಾಚ್ ರುಬ್ಬಿಕೊಂಡಿದ್ದಾಯ್ತು. ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಇದು ನಯವಾಗಿ ಪೇಸ್ಟ್ ಆಗಿದೆ ಮತ್ತು ಇದರ ಕನ್ಸಿಸ್ಟೆನ್ಸಿಯನ್ನು ಒಂದ್ಸಲ ನೋಡಿ. ಇದು ತುಂಬಾ ತೆಳುವಾಗಿನೂ ಇಲ್ಲ, ತುಂಬಾ ದಪ್ಪವಾಗಿನೂ ಇಲ್ಲ, ಇದೇ ರೀತಿ ಇರಬೇಕು. ಈ ಹಿಟ್ಟನ್ನು ನಾವು ಯಾವ ಪಾತ್ರೆಯಲ್ಲಿ ಹುದುಗ್ಲಿಕ್ಕೆ ಬಿಡ್ತೇವೋ ಅದಕ್ಕೆ ಹಾಕೋಣ. ಇದೇ ಮಿಕ್ಸಿ ಜಾರ್ಗೆ ಉಳಿದ ಅಕ್ಕಿ ಬೇಳೆಗಳನ್ನು ಹಾಕಿ 2ನೇ ಬ್ಯಾಚ್ ರುಬ್ಬಿಕೊಳ್ತೇನೆ. ಸೆಕೆಂಡ್ ಬ್ಯಾಚ್ ನಲ್ಲಿ ರುಬ್ಬಿಕೊಂಡ ಹಿಟ್ಟನ್ನು ಸಹ ಇದರ ಜೊತೆಗೆ ಸೇರಿಸಿಕೊಳ್ತೇನೆ. ನೀವು ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಅಲುಗಾಡಿಸಿ ಆ ನೀರನ್ನು ಇದರ ಮೇಲೆ ಹಾಕೊಳ್ಳಿ. ವಾತಾವರಣದ ತಕ್ಕ ಹಾಗೆ ನೀವು ಉಪ್ಪನ್ನು ಹಾಕಿಕೊಳ್ಳಿ. ಸೆಕೆ ಕಾಲದಲ್ಲಿ ಮರುದಿನ ಉಪ್ಪು ಹಾಕಿದ್ರೆ ಆಗ್ತದೆ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಕೆಲವರು ಈ ಟೈಮ್ ನಲ್ಲಿ ಹಿಟ್ಟಿನ ರೆಸಿಪಿ ಗೊತ್ತಾಗಿದೆ ಅಂತ ವಿಡಿಯೋವನ್ನು ಸ್ಕಿಪ್ ಮಾಡ್ತಾರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಮುಂದೆ ನಾವು ಏನ್ ಮಾಡ್ತೇವೆ ಅಂತ ನೋಡಿ. ಇದರ ಕನ್ಸಿಸ್ಟೆನ್ಸಿನ ಒಂದ್ಸಲ ನೋಡಿ. ಈ ಹಿಟ್ಟಿನಿಂದ ನಾವು ತುಂಬಾ ಸಾಫ್ಟ್ ಆದ ದೋಸೆಯನ್ನು ಮಾಡಬಹುದು. ಆದ್ರೆ ಇದರಿಂದ ಪಡ್ಡು ತುಂಬಾ ಸಾಫ್ಟ್ ಆಗಿ ಬರೋದಿಲ್ಲ. ಅದಕ್ಕೋಸ್ಕರ ಮುಂದೆ ಏನ್ ಮಾಡ್ತೇವೆ ಅಂತ ನೋಡೋಣ. ನಾನೊಂದು ಬೌಲ್ ನಲ್ಲಿ ನಂಗೆ ದೋಸೆ ಮಾಡ್ಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತೆಗೆದಿಡ್ತೇನೆ. ನಾನು ಇಷ್ಟು ಹಿಟ್ಟನ್ನು ದೋಸೆಗೆ ಅಂತ ತೆಗೆದಿಟ್ಟಿದ್ದೇನೆ. ಇದನ್ನು 10ರಿಂದ 12 ಗಂಟೆ ಬದಿಗಿಟ್ಟು ಹುಳಿಯಾಗ್ಲಿಕ್ಕೆ ಬಿಡೋಣ. ಪಡ್ಡು ತುಂಬಾ ಸಾಫ್ಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಅನ್ನವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಹಿಂದಿನ ದಿನದ ಉಳಿದ ಅನ್ನವನ್ನು ಸಹ ನೀವು ಉಪಯೋಗಿಸಬಹುದು. ಇದನ್ನು ಸೇಮ್ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ನೀವು ಇದಕ್ಕಿಂತ ಜಾಸ್ತಿ ಅನ್ನ ಸಹ ಹಾಕ್ಲಿಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಪಡ್ಡು ತುಂಬಾ ಅಂಟು ಅಂಟು ತರ ಆಗ್ತದೆ. ನಾವು ರುಬ್ಬಿಕೊಂಡ ಅನ್ನ ಹೇಗಿದೆ ನೋಡಿ. ನೀವು ಸಹ ಇಷ್ಟೇ ನುಣ್ಣಗೆ ಇದನ್ನು ರುಬ್ಬಿಕೊಳ್ಳಿ. ನಾನೀಗ ಪಡ್ಡುಗೆ ಅಂತ ತೆಗೆದಿಟ್ಟ ಹಿಟ್ಟಿಗೆ ನಾನಿದನ್ನು ಸೇರಿಸಿಕೊಳ್ತೇನೆ. ಇದನ್ನೀಗ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಸೊ ದೋಸೆ ಮತ್ತು ಪಡ್ಡುವಿನ ಹಿಟ್ಟಿಗೆ ಇದೊಂದೇ ಡಿಫರೆನ್ಸ್ ಇರೋದು.
ಈ ಹಿಟ್ಟನ್ನು ಬಳಸಿಕೊಂಡು ನೀವು ಮಸಾಲ ಪಡ್ಡುವನ್ನು ಮಾಡಬಹುದು ಅಥವಾ ಪ್ಲೇನ್ ಆದ ಪಡ್ಡುವನ್ನು ಸಹ ಮಾಡಬಹುದು. ದೋಸೆಯ ಹಿಟ್ಟಿನ ಜೊತೆಗೆ ಈ ಹಿಟ್ಟನ್ನು ಸಹ ರಾತ್ರಿ ಪೂರ್ತಿ ಹುಳಿಯಾಗ್ಲಿಕ್ಕೆ ಬಿಡ್ತೇನೆ. ಮರುದಿನ ನಾನು ಮೊದಲಿಗೆ ದೋಸೆಯ ಹಿಟ್ಟನ್ನು ತೆಗೆದು ತೋರಿಸ್ತೇನೆ. ಇದು ತುಂಬಾ ಚೆನ್ನಾಗಿ ಹುಳಿಯಾಗ್ಬಿಟ್ಟಿದೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದರ ಸ್ಥಿರತೆಯನ್ನು ನೋಡೋಣ. ಈ ಹಿಟ್ಟು ಸ್ವಲ್ಪ ದಪ್ಪವಾಗಿದೆ, ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ನಿಮ್ಗೆಲ್ಲ ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರ್ತದೆ ಅಂತ ಗೊತ್ತಿದೆ. ಅದರ ತಕ್ಕ ಹಾಗೆ ನೀರನ್ನು ಹಾಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ಈ ಹಿಟ್ಟಿನಿಂದ ನಾನೊಂದು ದೋಸೆಯನ್ನು ಹಾಕಿಕೊಂಡು ನಿಮ್ಗೆ ತೋರಿಸ್ತೇನೆ ನೋಡಿ. ಮೊದಲಿಗೆ ಬಿಸಿಯಾದ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ. ಇದರ ಟೆಂಪರೇಚರ್ ಅನ್ನು ನಾನು ಈಕ್ವಲ್ ಮಾಡಲಿಕ್ಕೆ ಈ ರೀತಿ ನೀರನ್ನು ಚಿಮುಕಿಸುತ್ತೇನೆ. ಈಗ ಒಂದು ಸೌಟು ಫುಲ್ ಹಿಟ್ಟನ್ನು ತೆಗೆದುಕೊಂಡು ಒಂದೆರಡು ಸುತ್ತು ಈ ರೀತಿ ತಿರುಗಿಸಿದ್ರೆ ಸಾಕು. ಇದು ಸ್ಪಾಂಜ್ ದೋಸೆದಂತಿರೋದ್ರಿಂದ ನಾವು ಮಸಾಲೆ ದೋಸೆ ತರ ತುಂಬಾ ಸುತ್ತಾಗಿ ಬಿಡಿಸೋದಿಲ್ಲ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಒಂದು 20-30 ಸೆಕೆಂಡ್ ಕಾಯಿಸ್ಕೊಳ್ಳಿ. ಇದನ್ನು ಮಗುಚಿಕೊಂಡು ಇನ್ನೊಂದು ಬದಿ ಬೇಯಿಸಬೇಕಾಗಿಲ್ಲ. ಇದು ತುಂಬಾ ಕ್ವಿಕ್ ಆಗಿ ಎಲ್ಲಾ ಕಡೆ ಸಮಾನವಾಗಿ ಬೇಯುತ್ತದೆ. ಬಿಸಿ ಬಿಸಿಯಾದ ದೋಸೆಯನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದನ್ನು ನೋಡೋವಾಗ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ದೋಸೆಯನ್ನು ನಿಮ್ಗೆ ಇಷ್ಟವಾದ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಇದರ ಸಾಫ್ಟ್ನೆಸ್ ಗೊತ್ತಾಗ್ಲಿಕ್ಕೆ ನಾನು ಈ ರೀತಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಈ ದೋಸೆಯನ್ನು ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವೀಗ ಪಡ್ಡುವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವೀಗ ಪಡ್ಡುಗೆ ಅಂತ ತೆಗೆದಿಟ್ಟ ಹಿಟ್ಟು ಎಷ್ಟು ಹುಳಿಯಾಗಿದೆ ನೋಡೋಣ. ನಾವಿದನ್ನು ಬೆರೆಸ್ಕೊಳ್ಳುವಾಗ ಗೊತ್ತಾಗುತ್ತೆ ದೋಸೆ ಹಿಟ್ಟು ಮತ್ತು ಪಡ್ಡುವಿನ ಹಿಟ್ಟು ಎರಡೂ ಸೇಮ್ ಇಲ್ಲ. ನಾವು ಕೇವಲ ಅನ್ನದ ಪೇಸ್ಟ್ ಮಾತ್ರ ಇದಕ್ಕೆ ಆಡ್ ಮಾಡಿರೋದು, ಆದ್ರೂ ಇದರ ಟೆಕ್ಸ್ಚರ್ ತುಂಬಾ ಡಿಫ್ರೆಂಟ್ ಆಗಿದೆ. ಇದರ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಪ್ಲೇನ್ ಆದ ಪಡ್ಡುವನ್ನು ಮಾಡ್ತಿದ್ದೇನೆ. ಮಕ್ಕಳೆಲ್ಲ ಮನೆಯಲ್ಲಿದ್ರೆ ಅವರು ಮಸಾಲ ಪಡ್ಡುವನ್ನು ಇಷ್ಟಪಡೋದಿಲ್ಲ. ನಿಮ್ಗೆ ಮಸಾಲ ಪಡ್ಡು ಮಾಡಬೇಕಾದ್ರೆ ಸ್ವಲ್ಪ ಕರಿಬೇವು, ಹಸಿಮೆಣಸು, ಕೊಬ್ಬರಿ ಮತ್ತು ಶುಂಠಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿ ಮತ್ತು ಗಟ್ಟಿ ಹಿಂಗಿನ ನೀರನ್ನು ಹಾಕಿ ಬೆರೆಸ್ಕೊಳ್ಳಿ. ಈಗ ಬಿಸಿಯಾದ ಪಡ್ಡುವಿನ ಕಾವಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಎಲ್ಲ ಕಡೆ ಸವರ್ಕೊಳ್ಳಿ. ನಾನೀಗ ಇದಕ್ಕೆ ಹಿಟ್ಟನ್ನು ಹಾಕ್ತೇನೆ. ಇದನ್ನು ನೀವು ಮೀಡಿಯಂ ಊರಿನಲ್ಲಿ ಬೇಯಿಸಬೇಕು. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಕೆಳಗಿನ ಭಾಗವನ್ನು ಬೇಯಲಿಕ್ಕೆ ಬಿಡೋಣ. ಹಿಟ್ಟು ಮೇಲ್ಗಡೆಯಿಂದ ಎಲ್ಲ ಡ್ರೈ ಆದ ನಂತರ ನೀವು ಎಲ್ಲದಕ್ಕೂ ಎಣ್ಣೆಯನ್ನು ಹಾಕಬೇಕು. ಪ್ರತಿಯೊಂದು ಪಡ್ಡುವನ್ನು ಮಗುಚಿಕೊಂಡು ಇನ್ನೊಂದು ಬದಿ ಬೇಯಲಿಕ್ಕೆ ಬಿಡಬೇಕು. ಇದನ್ನು ದೊಡ್ಡ ಊರಿನಲ್ಲಿ ಬೇಯಿಸಿದ್ರೆ ಮೇಲೆ ಮತ್ತೆ ಕೆಳಗೆ ಮಾತ್ರ ಬೇಯುತ್ತದೆ, ನಡುವಿನ ಭಾಗದಲ್ಲಿ ಹಿಟ್ಟು ಹಸಿಯಾಗಿರ್ತದೆ. ನಾನಿದನ್ನೀಗ ಒಂದು 30 ಸೆಕೆಂಡ್ ನಂತರ ಚೆಕ್ ಮಾಡ್ತೇನೆ. ಈ ರೀತಿ ಸ್ವಲ್ಪ ಮೇಲಕ್ಕೆ ಎತ್ತಿ ನೋಡ್ತೇನೆ, ಕೆಳಗಿನ ಭಾಗ ಸಹ ಚೆನ್ನಾಗಿ ಬೆಂದಿದೆ. ಈಗ ಒಂದೊಂದೇ ಪಡ್ಡುವನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಇದೇ ರೀತಿ ಉಳಿದ ಹಿಟ್ಟಿನಿಂದ ಬ್ಯಾಚ್ ವೈಸ್ ಪಡ್ಡುವನ್ನು ಬೇಯಿಸಿಕೊಳ್ಬೇಕು. ಬಿಸಿ ಬಿಸಿಯಾದ ಪಡ್ಡುವನ್ನು ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡಿ. ಮಸಾಲ ಪಡ್ಡು ಮಾಡಿದ್ರೆ ಚಟ್ನಿ ಎಲ್ಲ ಏನೂ ಬೇಕಾಗಿಲ್ಲ, ಹೀಗೇನೆ ತಿನ್ಬೋದು. ಇದು ಎಷ್ಟೊಂದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ಎಲ್ಲಾ ಪಡ್ಡುವಿಗೂ ಗೋಲ್ಡನ್ ಕಲರ್ ಬಂದಿದೆ. ಪ್ಲೇನ್ ಪಡ್ಡುವನ್ನು ಖಾರವಾದ ಚಟ್ನಿಯೊಂದಿಗೆ ಸವಿಲಿಕ್ಕೆ ಚೆನ್ನಾಗಿರ್ತದೆ. ನಾವಿದಕ್ಕೆ ಅನ್ನದ ಪೇಸ್ಟ್ ಹಾಕಿರೋದ್ರಿಂದ ಇದು ತುಂಬಾ ಸಾಫ್ಟ್ ಆಗಿ ಬಂದಿದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಲ್ವಾ? ನಾವು ಹೊಸದೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.